ನಮಸ್ಕಾರ ಬೆಂಗಳೂರು. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೆ. TTD ದರ್ಶನ ಎಲ್ಲ ಮುಗಿಸ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡುವ ಅಂತ ಬಂದೆ. ಡ್ಯೂಟಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹರೇ ಗೋವಿಂದ ಅಂದ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂದ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ನಮಸ್ಕಾರ ಬೆಂಗಳೂರು. ವಿಡಿಯೋ ಸ್ಟಾರ್ಟು. ಫಸ್ಟು ರೆಸ್ಟೋರೆಂಟ್ ಬಂದುಬಿಟ್ಟು ಮಲ್ಲೇಶ್ವರಂ ಕೊಟ್ಟಿದ್ದ. ಈ ಮಲ್ಲೇಶ್ವರಂ ರೆಸ್ಟೋರೆಂಟು ನನಗೊಂದು ಸಂಬಂಧ ಐತೆ. ಯಾವತ್ತು ಬಂದ್ರೂ ಇಲ್ಲೇ ನಾಷ್ಟ ಮಾಡ್ಕೊಂಡು ಹೋಗೋದು ನಾನು. ಯಾಕಂದರೆ ಫಸ್ಟ್ ಆರ್ಡ್ರ್ನಲ್ಲೇ ನಾಷ್ಟ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಮತ್ತೆ ನಾನು ನಾಷ್ಟ ಯಾವಾಗ ಮಾಡ್ತೀನಿ ಅಂತ ಗೊತ್ತಿದ್ದಿಲ್ಲ. ಫಸ್ಟ್ ಆರ್ಡ್ರು ಪಿಕಪ್ ಮಾಡಿದೆ. ಈ ಆರ್ಡ್ರ್ ಬಂದುಬಿಟ್ಟು ಮೆಜೆಸ್ಟಿಕ್ ಕೊಟ್ಟಿದ್ದ, ಕೆಂಪೇಗೌಡ ಬಸ್ ನಿಲ್ದಾಣ. ಅಲ್ಲಿ ಡ್ರಾಪ್ ಮಾಡಿದೆ. ಮತ್ತು ಇನ್ನೊಂದು ಆರ್ಡ್ರ್ ಅಲ್ಲಿನಿಂದ ಮಂತ್ರಿ ಮಾಲ್ ಬಿದ್ದಿತ್ತು, ಅದು ಪಿಕಪ್ ಮಾಡ್ಕೊಂಡೆ. ಸ್ವಲ್ಪ ಲೇಟ್ ಆಗ್ತಾಯಿತ್ತು ಆರ್ಡ್ರ್ ರೆಡಿ ಆಯಿತು. ಅದು ಪಿಕಪ್ ಮಾಡ್ಕೊಂಡು ಇದು ರಾಜಾಜಿನಗರ್ ಕೊಟ್ಟಿದ್ದ ಡ್ರಾಪು. ರಾಜಾಜಿನಗರ ಮೆಟ್ರೋ ಹತ್ರ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಆರ್ಡ್ರ್ ಕೊಟ್ಟಿದ್ದ. ರಾಜಾಜಿನಗರೇ ಕೊಟ್ಟಿದ್ದ, KSP ಬರ್ಗರ್ ಕಿಂಗ್ ಕೊಟ್ಟಿದ್ದ. ಅದು ಪಿಕಪ್ ಮಾಡಿದೆ. ಇದು ಬಂದುಬಿಟ್ಟು ಮಹಾಲಕ್ಷ್ಮಿ ಲೇಔಟು ಡ್ರಾಪ್ ಇತ್ತು. ಮಹಾಲಕ್ಷ್ಮಿ ಲೇಔಟು ಡ್ರಾಪ್ ಮಾಡಿ ಮತ್ತೆ ಎಲ್ಲಿ ಕೊಡ್ತಾನೆ ಅಂತ ನೋಡ್ತಾಯಿದ್ದೆ. ಮತ್ತು ಇಸ್ಕಾನ್ ಕಡೆ ಬಂದೆ. ಇಸ್ಕಾನ್ ಕಡೆ ಬಂದು ನೋಡ್ತಾಯಿದ್ದೆ ಯಾವ ಕಡೆ ಆರ್ಡ್ರ್ ಕೊಡ್ತಾನೆ ಅಂತ. ಆರ್ಡ್ರ್ ಬಿತ್ತು. ಓರಿಯಲ್ ಮಾಲ್ ಕೊಟ್ಟಿದ್ದ. ಯಾಕಂದರೆ ಈ ರೆಸ್ಟೋರೆಂಟ್ ಬಂದುಬಿಟ್ಟು ಹೊಸದಾಗಿ ಓಪನ್ ಆಗೈತೆ, ಐಸ್ ಕ್ರೀಮ್ ಅಂಗಡಿ. ಅದರಿಂದ ಬಂದುಬಿಟ್ಟು ಹುಡುಕ್ತಾ ಇದ್ದೆ ಎಲ್ಲೈತೆ ಅಂತ. ಅಲ್ಲಿ ಮೂಲೆಯಲ್ಲಿ ರೆಸ್ಟೋರೆಂಟ್ ಐತೆ. ಮೂಲೆಗೆ ಹೋಗ್ಬಿಟ್ಟು ಪಿಕಪ್ ಮಾಡಿದೆ. ಸ್ವಲ್ಪ ನಾನು ಆರ್ಡ್ರ್ ರೆಡಿ ಆಗೋದು ಲೇಟ್ ಆಗ್ತಾಯಿತ್ತು. ಅದಕ್ಕೆ ಐಸ್ ಕ್ರೀಮ್ ಎಲ್ಲ ನೋಡ್ತಾ ಇದ್ದೆ ಯಾವ ಫ್ಲೇವರ್ ಐತೆ ಅಂತ. ಅದಾದಮೇಲೆ ನೆಕ್ಸ್ಟ್ ನಾನು ಆರ್ಡ್ರ್ ರೆಡಿ ಆಯಿತು, ತಗೊಂಡೆ. ಇದು ಬಂದುಬಿಟ್ಟು ಈ ಆರ್ಡ್ರ್ ಎಲ್ಲಿತ್ತು ಅಂತ ನೋಡ್ತಾ ಇದ್ದೆ. ಈ ಆರ್ಡ್ರ್ ಬಂದುಬಿಟ್ಟು ಮಲ್ಲೇಶ್ವರಂ ಬಿದ್ದಿತ್ತು. ಅದು ಕೊಟ್ಬಿಟ್ಟು ಮತ್ತೆ ಬಂದುಬಿಟ್ಟು ಮತ್ತೆ ಎಲ್ಲಿ ಬೀಳುತ್ತೆ ಅಂತ ಆರ್ಡ್ರ್ ನೋಡ್ತಾ ಇದ್ದೆ. ಎಷ್ಟು ಬೇಗ ಆರ್ಡ್ರ್ ಬಿತ್ತು. ಇದು ಮಲ್ಲೇಶ್ವರಮೇ ಇತ್ತು. ಅದು ಪಿಕಪ್ ಮಾಡಿದೆ. ನಮ್ಮ ಝೊಮ್ಯಾಟೊ ಇದು ಸ್ವಿಗ್ಗಿ ಅನ್ನೋರು ಸಿಕ್ಕಿದ್ರು. ಅವ್ರ ಜೊತೆ ಹಂಗೆ ಮಾತಾಡಿಕೊಂಡು ಹಂಗೆ ಮುಂದಕ್ಕೆ ಹೋದೆ. ಇದು ಬಂದುಬಿಟ್ಟು ರಾಮಯ್ಯ ಹಾಸ್ಪಿಟ್ಲ್ ಹಿಂದ್ಗಡೆ ಇತ್ತು. ಅದು ಫೋಟೋ ಹಿಡಿದು ಕಳಿಸಿರಿ ಅಂತಿದ್ರು ಕಸ್ಟಮರು. ಇಕ್ಬಿಟ್ಟು ಫೋಟೋ ಹಿಡಿದು ಕಳಿಸಿದ್ದೆ. ಝೊಮ್ಯಾಟೊಯಿಂದನೇ ಬರುತ್ತೆ. ಮತ್ತು ಇನ್ನೊಂದು ರಾಮಯ್ಯ ಹಾಸ್ಪಿಟ್ಲ್ ಹತ್ರನೇ ರೆಸ್ಟೋರೆಂಟ್ ಕೊಟ್ಟಿದ್ದ. ಹೋದೆ ರೆಸ್ಟೋರೆಂಟ್ಗೆ. ಏನಂದರೆ ಈ ರೆಸ್ಟೋರೆಂಟ್ನಲ್ಲಿ 10-15 ರೆಸ್ಟೋರೆಂಟ್ ಒಳಗಡೆನೇ ಇರುತ್ತೆ. ಅದಕ್ಕೆ ನಾನು ರೆಸ್ಟೋರೆಂಟ್ನ ಹುಡುಕ್ತಾ ಇದ್ದೆ. ಒಬ್ರು ಹೇಳಿದ್ರು 3rd ಫ್ಲೋರ್ ನಿಮ್ಮ ರೆಸ್ಟೋರೆಂಟ್ ಬರೋದು ಅಂತ. ಹೋದೆ ಹುಡ್ಕೊಂಡು 3rd ಫ್ಲೋರ್ಗೆ. ಇದೇ ಗುರು ನನ್ನ ರೆಸ್ಟೋರೆಂಟು. ಆರ್ಡ್ರ್ ರೆಡಿ ಆಗಿತ್ತು, ತಗೊಂಡೆ. ರೆಸ್ಟೋರೆಂಟ್ ಇದೆ. ಆಮೇಲೆ ರಾಮಯ್ಯ ಹಾಸ್ಪಿಟ್ಲು ಫುಲ್ಲು ಟ್ರಾಫಿಕ್ ಜಾಮ್, ರೋಡ್ ಫುಲ್ಲು 20 ನಿಮಿಷ ಹಿಡೀತು. ಮತ್ತು ಅದು ಹೋದೆ. ಮಹಾಲಕ್ಷ್ಮಿ ಲೇಔಟ್ ಕೊಟ್ಟಿದ್ದ. ಅದಾದಮೇಲೆ ಮತ್ತೆ ಮಲ್ಲೇಶ್ವರಂ ಕಡೆ ಮಲ್ಲೇಶ್ವರಂ ರೆಸ್ಟೋರೆಂಟ್ ಕೊಟ್ಟಿದ್ದ. ಅದು ಪಿಕಪ್ ಮಾಡೋಕ್ಕೆ ಹೋದೆ. ಒಂದು ಆರ್ಡ್ರ್ ಪಿಕಪ್ ಮಾಡುವಾಗ ಇನ್ನೊಂದು ಆರ್ಡ್ರ್ ಬಂತು, ಅದು ತಗೊಂಡೆ. ನೋಡಿದ್ರೆ 2 ಆರ್ಡ್ರು ಒಂದೇ ಕಸ್ಟಮರ್ ಆಗಿತ್ತು. ಈ ಥರ ಆರ್ಡ್ರ್ಗಳು ಬಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದೇ ಆರ್ಡ್ರ್ ಒಂದೇ ಕಸ್ಟಮರ್ ಆಗಿದ್ದರಿಂದ ಸ್ವಲ್ಪ ಖುಷಿ ಆಯಿತು. ಫೋನ್ ಮಾಡಿದ್ರೆ ತೆಗ್ದಿಲ್ಲ, ಅವ್ರು ಕೊಟ್ಟೆ. ಮತ್ತು ಇನ್ನೊಂದು ಮಲ್ಲೇಶ್ವರಮೇ ಬಿತ್ತು. ಮಲ್ಲೇಶ್ವರಂ ರೆಸ್ಟೋರೆಂಟ್ ಬಿತ್ತು, ತಗೊಂಡೆ. ಪಿಕಪ್ ಮಾಡಿದೆ. ಇದು ಡ್ರಾಪ್ ಬಂದುಬಿಟ್ಟು
ಮಹಾಲಕ್ಷ್ಮಿ ಲೇಔಟ್ ಇತ್ತು. ಡ್ರಾಪ್ ಮಾಡಿದೆ. ಕಸ್ಟಮರು ಸ್ವಲ್ಪ ಹೊತ್ತು ಕಾಯಿಸ್ಬಿಟ್ಟ. ಡ್ರಾಪ್ ಮಾಡಿಬಿಟ್ಟು ಹಂಗೆ ಮಲ್ಲೇಶ್ವರಂ ಕಡೆ ಬಂದೆ. 4:15 ಆಗಿತ್ತು. ಅದಕ್ಕೆ ಊಟ ಮಾಡಬೇಕಿತ್ತು. ಊಟ 4 ಚಪಾತಿ. ಇವತ್ತು ಶನಿವಾರ ಆಗಿ ವೆಜಿಟೇರಿಯನ್ನು ನಾನು. ಅದರಿಂದ 4 ಚಪಾತಿ ತಿಂದೆ. ಮತ್ತು ಅಲ್ಲಿನಿಂದ ಮಲ್ಲೇಶ್ವರಂನಿಂದ ಶೇಷಾದ್ರಿಪುರಂ ಕಡೆ ಕೊಟ್ಟಿದ್ದ ಸಂಗಮ್ ಸ್ವೀಟು ಅಂಗಡಿ, ರೆಸ್ಟೋರೆಂಟ್ ಕೊಟ್ಟಿದ್ದ ಸಂಗಮ್ ಸ್ವೀಟು ಅಂತ. ಅದನ್ನ ಪಿಕ್ ಮಾಡಿದೆ. ಮತ್ತು ಇನ್ನೊಂದು ಆರ್ಡ್ರು ಮಲ್ಲೇಶ್ವರಂನಲ್ಲೇ ಬಿತ್ತು ಸಂಗಮ್ ಸ್ವೀಟ್ಗೆ. ಅದನ್ನು ಪಿಕ್ ಮಾಡಿದೆ. ಅದು 7 ಗಂಟೆ ಆಗಿತ್ತು. ಮತ್ತು ಇದು ಫುಲ್ಲು ಟ್ರಾಫಿಕ್ಕು. ಪಿಕಪ್ ಮಾಡಿಬಿಟ್ಟು ಅದು ಕೊಟ್ಬಿಟ್ಟು ಇನ್ನೊಂದು ಮಲ್ಲೇಶ್ವರ ರಾಮಯ್ಯ ಹಾಸ್ಪಿಟ್ಲ್ ಹತ್ರ ಪಿಕಪ್ ಇತ್ತು. ಅದು ಪಿಕಪ್ ಮಾಡ್ಕೊಂಡೆ. ಅಲ್ಲಿನಿಂದ ಇದೆಲ್ಲ ಕೊಟ್ಟಾನ ಅಂತ ನೋಡ್ತಾ ಇದ್ದೆ. ಇದೆ ರೆಸ್ಟೋರೆಂಟು. ಪಿಕಪ್ ಮಾಡಿ ಆ ರೆಸ್ಟೋರೆಂಟ್ನಿಂದ ಇದೆಲ್ಲ ಕೊಟ್ಟಾನೆ ಅಂತ ನೋಡ್ತಾ ಇದ್ದೆ. ಇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ಕೊಟ್ಟಿದ್ದ. ಬೆಲ್ ಮಾಡಿದ್ರು ತೆಗಿತಾ ಇದ್ದಿದ್ದಿಲ್ಲ. ಮತ್ತು ಇನ್ನೊಂದು ಆರ್ಡರ್ ಬಂದ್ಬಿಟ್ಟು ಮಲ್ಲೇಶ್ವರಂ ಕೊಟ್ಟಿದ್ದ. ಇದು 8:30 ಆಗಿತ್ತು ಸಂಧ್ಯೆ. ಹಂಗೆ ಪಿಕಪ್ ಮಾಡ್ತಾಯಿದ್ದೆ. ಇಲ್ಲಿ ಸ್ವಲ್ಪ ಹೊತ್ತು ಕಾಯಬೇಕಿತ್ತು. ಯಾಕಂದರೆ ನಾನು ಆರ್ಡ್ರ್ ರೆಡಿ ಆಗ್ತಾ ಇದ್ದಿದ್ದಿಲ್ಲ. ಅದರಿಂದ ಸ್ವಲ್ಪ ಹೊತ್ತು ಕುಂತಿದ್ದೆ. ನನ್ನ ಆರ್ಡ್ರು ರೆಡಿ ಅಂತ ಬಂತು. ರೆಡಿ ಆಯಿತು ನನ್ನ ಆರ್ಡ್ರು. ಇದು ತಗೊಂಡು ಹೋದೆ. ಇದು ಬಂದ್ಬಿಟ್ಟು ರಾಜಾಜಿನಗರ್ ಕೊಟ್ಟಿದ್ದ. ರಾಜಾಜಿನಗರ ಕೊಟ್ಬಿಟ್ಟು ಅಲ್ಲಿನಿಂದ ಯಾವ ಆರ್ಡ್ರ್ ಬೀಳುತ್ತೆ ಅಂತ ನೋಡ್ತಾ ಇದ್ದೆ. ಮತ್ತು ರಾಜಾಜಿನಗರನಿಂದ ಈ ಕಡೆ ನವರಂಗ್ ಕಡೆ ಒಂದು ಆರ್ಡ್ರ್ ಬಿತ್ತು. ಇದು ಸ್ವಲ್ಪ ಲಾಂಗ್ ಆರ್ಡ್ರ್ ಆಗಿತ್ತು. ಇದು ಪೀಣ್ಯ ಕಡೆ ಕೊಟ್ಟಿದ್ದ. ಪೀಣ್ಯಗೆ ಡ್ರಾಪ್ ಮಾಡಿದೆ. ಚಿಕ್ಕ ಹುಡುಗ ಬಂದಿದ್ದ. ಮತ್ತು ಅಲ್ಲಿನಿಂದ ಕುರುಬ್ಳಲ್ಲಿ ಬಂದೆ. ಅಲ್ಲಿಂದ ಒಂದು ಪಿಕಪ್ ಇತ್ತು. ಇದು ಬಂದ್ಬಿಟ್ಟು ರಾಜಾಜಿನಗರ್ ರೆಸ್ಟೋರೆಂಟು. ರಾಜಾಜಿನಗರ್ನಲ್ಲಿ ಇದು ಬ್ಯಾಂಚ್ಗಳು ಜಾಸ್ತಿ ಐತೆ ಫ್ರೆಂಡ್ಸ್. ನೋಡಿದ್ರೆ ಒಂದು ಆರ್ಡ್ರ್ ತಗೊತೈತೆ. ಇನ್ನೊಂದು ಆರ್ಡ್ರ್ ಬಂತು. ಅದು ಪಿಕಪ್ ಮಾಡಿದೆ. ಡಬಲ್ ಆರ್ಡ್ರ್ ಆಗಿತ್ತು. ಪಿಕಪ್ ಮಾಡಿದೆ. ಒಂದು ಆರ್ಡ್ರ್ ಕಾಮೇಶ್ ಪಲ್ಯ ಇತ್ತು. ಒಂದು ಆರ್ಡ್ರ್ ಬಂದ್ಬಿಟ್ಟು ಪೀಣ್ಯ ಇತ್ತು. ಅದು ಕೊಟ್ಬಿಟ್ಟು ಕುರುಬಳಲ್ಲಿ ಈ ಕಡೆ ಬಂದೆ. ಇಲ್ಲೊಂದು ಆರ್ಡ್ರ್ ಬಿತ್ತು. ಇದು ರೆಡಿ ಆಗೋದು ಲೇಟ್ ಆಗಿತ್ತು. ಮಳೆ ಬರ್ತಾಯಿತ್ತಂತ ಆಟೋನೆಲ್ಲ ಫ್ರೆಂಡ್ಸ್ಗಳು ಕುಂತ್ಕೊಂಡು ಮಾತಾಡ್ತಾ ಇದ್ವಿ. ಅದು ಡ್ರಾಪ್ ಆಯಿತು. ಇದೆ ರೆಸ್ಟೋರೆಂಟು. ಜೊಮ್ಯಾಟೋನವರು ರೆಡಿಯಾಗಿ ಹೋಯ್ತು ನಿಮ್ಮ ತುಂಬ ಅಂತ ಹೋದ್ರು. ಇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ಇರುತ್ತೆ. ಮಹಾಲಕ್ಷ್ಮಿ ಲೇಔಟ್ ಕೊಟ್ಟೆ. ಮಹಾಲಕ್ಷ್ಮಿ ಲೇಔಟ್ ಕಸ್ಟಮರು ಅಣ್ಣವರೇ ಮೇಳಕ್ಕೆ ಇಲ್ಲಿಂದ ಚೀಲ ಕೊಡ್ತೀನಿ, ಆ ಚೀಲಕ್ಕೆ ಹಾಕ್ರಿ ಅಂದಿದ್ದು. ಅದು ಕೊಟ್ಟೆ, ಎತ್ಕೊಟ್ಟೆ. ಅದಾದಮೇಲೆ ಮತ್ತೆ ನಂದಿ ಲೇಔಟ್ ಕೊಟ್ಟಿದ್ದ ರೆಸ್ಟೋರೆಂಟು. ಈ ರೆಸ್ಟೋರೆಂಟ್ ಪಿಕಪ್ ಮಾಡಿದೆ. ಪಿಕಪ್ ಮಾಡಿಬಿಟ್ಟು ಕಸ್ಟಮರ್ಗೆ ಕೊಟ್ಟೆ. ಇದು ನಂದಿ ಲೇಔಟ್ ಇತ್ತು, ಹತ್ರನೇ ಇತ್ತು. ಅವ್ರ ಮನೆ ಚೆನ್ನಾಗಿ ಮಾತಾಡ್ತಾಯಿದ್ರು. ಅವ್ರ ಹತ್ರ ಮಾತಾಡ್ಕೊಂಡು ಹಂಗೆ ಮನೇನ ಫುಲ್ಲು ನೆಂದಿದ್ದೆ. ನನ್ನ ಹತ್ರ ರೈನ್ ಕೋಟ್ ಯಾವತ್ತೂ ಇರುತ್ತೆ. ಯಾರು ಡ್ರೈವರ್ ಬಾಯ್ಸ್ ಆದ್ರೂ ರೈನ್ ಕೋಟ್ ಇಕ್ಕೊಂಡಿರ್ರಿ ಎಮರ್ಜೆನ್ಸಿಗೆ. ಫುಲ್ಲು ನೆಂದೋಗಿದ್ದೆ. ಹಂಗೆ ಕಸ್ಟಮರ್ ಬರೋದು ಸ್ವಲ್ಪ ಲೇಟಾಗಿತ್ತು. ಅದಕ್ಕೆ ಕಾಯ್ತಾ ಇದ್ದೆ. ಇನ್ನೊಂದು ಆರ್ಡ್ರು ಅದೇ ರೆಸ್ಟೋರೆಂಟ್ ಕೊಟ್ಟ. ಮಳೆ ಬರ್ತಾ ಐತೆ. ನೈಟ್ನಲ್ಲಿ ಖಾಲಿಯಾಗೈತೆ ರೋಡು. ಅದೇ ರೆಸ್ಟೋರೆಂಟ್ ಆಗಿತ್ತು. ಇನ್ನೊಂದು ಪಿಕಪ್ಪು ಅದೇ ರೆಸ್ಟೋರೆಂಟ್ ಆಗಿನಿಂದ ಪಿಕಪ್ ಮಾಡಿದೆ. ಹತ್ರನೇ ಇತ್ತು ರೆಸ್ಟೋರೆಂಟು.
ನನ್ನ ಆರ್ಡ್ರ್ ರೆಡಿ ಆಗಿತ್ತು, ತಗೊಂಡೆ. ಆರ್ಡ್ರ್ ತಗೊಂಡು ಇದು ಲಾಸ್ಟ್ ಆರ್ಡ್ರ್ ಆಗಿರುತ್ತೆ. ಇದು ಬಂದ್ಬಿಟ್ಟು ವಿಜಯನಗರ ಕೊಟ್ಟಿದ್ದ. ಡ್ರಾಪ್ ಮಾಡಿದೆ. ಇದು ಕೊಡೋಕ್ಕೋಗಿರುವಾಗ ನನಗೊಂದು ಟ್ವಿಸ್ಟ್ ಕಾಯ್ತಾ ಇತ್ತು. ಇದು ಭಾರ ಆಗಿತ್ತು. ಮತ್ತು ರಾಮಚಂದ್ರಪುರಂ ಕಡೆ ಬಂದೆ. ಈ ಲೈಟಿಂಗ್ ನೋಡಿಬಿಟ್ಟು ಜಾಲಿ ಜಾಲಿ ಅಂತ ಖುಷಿಯಾಗಿ ಹಂಗೆ ಮುಂದಕ್ಕೆ ಸಾಗಿದೆ. ಹಂಗೆ ಮನೆ ಕಡೆ ಹೊರಟೆ. ನಮ್ಮ ಜಾಕಿ ಏನೋ ಇಷ್ಟೊತ್ತು ಲೇಟು ಅಂತ ನೋಡ್ತಾ ಇದ್ದ. ಕ್ಯಾರೇ ಅಂದಿಲ್ಲ ಸ್ವಲ್ಪ ಹೊತ್ತು. ಮತ್ತು ಹತ್ರಕ್ಕೆ ಹೋಗಿರೋ ತಕ್ಷಣನೇ ಬಂದಿದ್ಯಾ ಬಾ ಅಂತ ನೋಡ್ತಾ ಇದ್ದ. ಹೆವಿ ನೈಸ್ ಮಾಡೋದು ಇವನು, ಯಾಕಂದರೆ ಇವನು ಬೆಲ್ಶೀಟ್ ನಾನು ಹಾಕ್ಬೇಕಿರುತ್ತೆ. ಅದರಿಂದ ಇವತ್ತು ವಿಡಿಯೋ ಇಷ್ಟು. ಬೆಳಗ್ಗೆ 11 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ಮಾಡಿರೋ ವೀಡಿಯೋಸ್.